ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಶಿವರಾತ್ರಿ ಹಬ್ಬದ ಮುಂಚಿನ ದಿನ, ಅವತ್ತು ವ್ಯಾಲೆಂಟೈನ್ಸ್ ಡೇ ಸಹ ಆಗಿತ್ತು. ಸೊ ಇವತ್ತಿನ ದಿನ ಅಂತೂ ನನಗೆ ತುಂಬಾ ಸ್ಪೆಷಲ್ಲು. ಸೊ ವ್ಯಾಲೆಂಟೈನ್ಸ್ ಡೇ ಏನು ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೇಳಬೇಡಿ. ಸೊ ಅದ್ರ ಪರ ವಿರೋಧ ಅಂತೂ ಇದ್ದೇ ಇರ್ತಾರೆ. ಬಟ್ ನನಗೆ ಈ ದಿನ ಯಾಕೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂದರೆ, ನಂದು ಎಂಗೇಜ್ಮೆಂಟ್ ಆಗಿದ್ದು ಸೇಮ್ ಡೇ. ಸೊ ಒಂಥರ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತಲೂ ಹೇಳ್ಬೋದು. ಸೊ ಪ್ರತಿ ವರ್ಷ ಈ ದಿನ ಈ ಥರ ಒಂದು ಚಾಕ್ಲೇಟ್ ಈ ಥರ ಏನಾರ ಗಿಫ್ಟ್ ಸಿಗುತ್ತೆ. ಕ್ಯೂಟಾಗಿ ಸಿಂಪಲ್ ಆಗಿರುತ್ತೆ, ಬಟ್ ಸ್ಟಿಲ್ ಸಮಥಿಂಗ್ ಸ್ಪೆಷಲ್ ಅಂತ ಅನಿಸುತ್ತೆ. ಸೊ ವ್ಯಾಲೆಂಟೈನ್ಸ್ ಡೇನೇ ನಂದು ಎಂಗೇಜ್ಮೆಂಟ್ ಆಗಿರೋದು ಒಂಥರ ಸ್ಪೆಷಲ್ ಅಂತಲೇ ಅನಿಸ್ಬೋದು. ಸೊ ಇವಾಗ ಸ್ವಲ್ಪ ಗಿಡಗಳನ್ನೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ. ಸೊ ನಾನು ಕೆಲವೊಂದು ಈ ಲೈವ್ ಪ್ಲಾಂಟ್ಸ್ನೆಲ್ಲ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ನ ರೀಪ್ಲೇಸ್ ಮಾಡಿದ್ದೀನಿ. ರೀಸನ್ ಹೇಳ್ತೀನಿ ಯಾಕೆ ರೀಪ್ಲೇಸ್ ಮಾಡಿದೆ ಅಂತ. ಸೊ ಇವಾಗ ನಾನು ಇದೊಂದು 2 ತರಿಸಿದ್ದೀನಿ ಶರ್ಟ್ಸು, ಮತ್ತು ದೇವ್ರ ಮಂದೆ ಇದೆಯಲ್ಲ ಇದೆರಡನ್ನ ರೀಪ್ಲೇಸ್ ಮಾಡಿದ್ದೀನಿ. ಸೊ ಈ ಫಸ್ಟು ಏನಕ್ಕೆ ರಿಪ್ಲೇಸ್ ಮಾಡಿದೆ ಅಂತ ಹೇಳೋದಕ್ಕೆ ಮುಂಚೆ ಕ್ವಾಲಿಟಿ ಯಾವ ರೀತಿ ಇದೆ ಈ ಶರ್ಟ್ಸ್ದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಒಂದು ವೆರೈಟಿ ಆಫ್ ಪ್ಲಾಂಟ್ ನಾನು ತರಿಸಿರೋದು ಮೀಶೋಯಿಂದ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ದೂರದಿಂದ ನೋಡೋಕ್ಕೆ ಸಖತ್ ರಿಯಲಿಸ್ಟಿಕ್ ಆಗಿರುತ್ತೆ. ಸೊ ನಾವು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ನ ತೊಗೋಬೇಕಾದ್ರೆ ಸಹ ಅದು ರಿಯಲ್ಲಾಗಿ ಕಾಣುವಂಥ ಪ್ಲಾಂಟ್ಸ್ನ ತೊಗೊಳ್ಳೋದ್ರಿಂದ ಅದೊಂಥರ ಆರ್ಟಿಫಿಷಿಯಲ್ ಲುಕ್ ಇರಲ್ಲ. ಈ ಒಂದು ಪ್ಲಾಂಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಒಂಥರ ಟೇಬಲ್ ಟಾಪ್ ಮೇಲೆ ಸಹ ನಾವು ಇದನ್ನು ಡೈರೆಕ್ಟಾಗಿ ಇಡ್ಬೋದು. ನೋಡಿ, ಈ ಥರ ತೆಂಗಿನ ಚಿಪ್ಪಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಪ್ರೈಸ್ ಸಹ ತುಂಬ ರೀಸನಬಲ್ ಆಗಿ ಇತ್ತು. ಸೊ ನಾನು ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ಸೊ ಡೈಲಮಲ್ಲಿದ್ದೆ ಬರೋ ತನಕ ಯಾವ ರೀತಿ ಇರುತ್ತೋ ಇಷ್ಟು ಕಡಿಮೆ ಪ್ರೈಸ್ಗೆ ಅಂತ. ಬಟ್ ತುಂಬ ಕ್ವಾಲಿಟಿ ಚೆನ್ನಾಗಿದೆ, ನೀವೂ ಪರ್ಚೇಸ್ ಮಾಡ್ಬೋದು. ಸೊ ನಾನು ನಿಮಗೆ ಲಿಂಕ್ ಶೇರ್ ಮಾಡಿರ್ತೀನಿ, ಬೇಕಾದರೆ ನೀವು ಪರ್ಚೇಸ್ ಮಾಡಿ. ಈ ಒಂದು ಸೆಟ್ ಆಫ್ 2ನ ನಾನಿಲ್ಲಿ ಬುದ್ಧ ಕೌಂಟ್ರ್ ಪಕ್ಕ ಇಟ್ಟಿದ್ದೀನಿ. ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಪ್ಲಾಂಟರ್ ಮಾತ್ರ ಗೋಲ್ಡ್ ಕಲರ್ ಇದೆ, ಇನ್ನೊಂದು ಪ್ಲಾಂಟರ್ ಬಂದು ನಾರ್ಮಲ್ ಪಾಟ್ ಇಟ್ಟಿದ್ದೀನಿ ಬ್ಲ್ಯಾಕ್ ಕಲರು. ಸೊ ಈ ಮೆಟಲ್ ಪ್ಲಾಂಟರಲ್ಲಿ ಲೈವ್ ಪ್ಲಾಂಟ್ಸ್ ಇದ್ದರೆ ಸ್ವಲ್ಪ ರಸ್ಟ್ ಆಗೋದು ಇಂಥದ್ದೆಲ್ಲ ತುಂಬ ಆಗಿ ಹಾಳಾಗುತ್ತೆ. ಆ ಥರ ಅಲ್ಲೊಂದು ಪ್ಲಾಂಟರ್ ಹಾಳಾಗಿದೆ. ಅದರಿಂದನೇ ನಾನು ಲೈವ್ ಪ್ಲಾಂಟ್ಸ್ನೆಲ್ಲ ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಈ ಒಂದು ಪ್ಲಾಂಟರ್ ಸಹ ಇನ್ನೇನು ಹಾಳಾಗೋ ಸ್ಟೇಜಲ್ಲಿ ಇದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ರಸ್ಟ್ ಹಿಡಿದಿದೆ ಅಂತ. ಆಲ್ರೆಡಿ ನಾನು ರಸ್ಟ್ ಎಲ್ಲ ಹಿಡಿಬಾರ್ದು ಅಂತ ಒಂದು ಕೋಟ್ ಪೇಂಟ್ ಸಹ ಹಾಕಿದ್ದೆ, ಬಟ್ ಅದೆಲ್ಲ ಏನೂ ವರ್ಕೌಟ್ ಆಗಲಿಲ್ಲ. ಸೊ ಈ ಥರ ಮೆಟಲ್ ಪ್ಲಾಂಟರ್ಸ್ ಏನಾರ ನೀವು ಪ್ರಾಕ್ಟಿಕಲಾಗಿ ಯೂಸ್ ಮಾಡಬೇಕಂದ್ರೆ ಲೈವ್ ಪ್ಲಾಂಟ್ಸ್ ಇಡಬೇಡಿ, ಆರ್ಟಿಫಿಷಿಯಲ್ ಪ್ಲಾಂಟ್ಸೇ ಇಡಿ. ಸೊ ಯಾಕಂದರೆ ಮಕ್ಕಳು ನೀರೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡ್ತಾರೆ. ನಾನು ಒಂದು ಕೆಳಗಡೆ ಪ್ಲೇಟ್ ಇಟ್ಟು ಅದ್ರ ಮೇಲೆ ಲೈವ್ ಪ್ಲಾಂಟ್ಸ್ ಇಟ್ಟಿದೆ, ಬಟ್ ಅದು ಪ್ಲೇಟಿಂದ ಸಹ ಓವರ್ಫ್ಲೋ ಆಗಿ ಕೆಳಗಡೆ ಹೋಗಿದೆ. ಸಮ್ಟೈಮ್ಸ್ ನಾವು ಅದೆಲ್ಲ ನೋಡ್ಕೊಳ್ಳಲ್ಲ, ಆವಾಗ ಈ ಥರ ಹಾಳಾಗುತ್ತೆ. ನೆಕ್ಸ್ಟ್ ಟೈಮ್ ವಾಟ್ರ್ ಹಾಕಕ್ಕೆ ಹೋದಾಗ ಆ ಪಾಟ್ ಎಟ್ಟಿದಾಗೆ ನಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಈ ಥರ ಪ್ಲಾಂಟರ್ ಒಂದು ತರಿಸಿದ್ದೀನಿ, ವೈಟ್ ವಿತ್ ಗ್ರೀನ್ ಶೇಡ್ಸಲ್ಲಿ. ಸೊ ಇದು ಸಹ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಈ ಎರಡೂ ಪ್ಲಾಂಟರ್ಸ್ದು ನಾನು ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಲ್ಲ. ನಾನು ಇಲ್ಲಿ ತನಕ ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಮಾಡಿಲ್ಲ. ಸೊ ದಯವಿಟ್ಟು ಕೇಳಬೇಡಿ, ಸೊ ಪ್ರಮೋಷ್ನಲ್ ವಿಡಿಯೋಸ್ ಮಾಡ್ತೀರಾ ಅಂತ. ನಾನು ಮಾಡಲ್ಲ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಒಂದು ಪ್ಯಾಷನಿಂದ. ಅದರಲ್ಲೇನೋ ದುಡಿಬೇಕು, ಅದರಿಂದ ಪ್ರಮೋಷ್ನಲ್ ವಿಡಿಯೋಸ್ ಮಾಡಬೇಕು ಅನ್ನೋಂಥ ಇಂಟೆನ್ಷನ್ ನನಗೆ ಯಾವತ್ತೂ ಇಲ್ಲ, ಮಾಡೋದು ಸಹ ಇಲ್ಲ. ಸೊ ನೆಕ್ಸ್ಟು ಈ ಒಂದು ಏನಂತಾರೆ 5 ಲೇಯರ್ಸ್ ಬೀಡ್ ಸೆಟ್ ಒಂದು ತರಿಸಿದ್ದೀನಿ ಮೀಶೋಯಿಂದ. ಇದು ಒಂದು ಮೀಶೋ ವಿಡಿಯೋ ಅಂತಲೇ ನೀವು ಅನ್ಕೋಬೋದು. ಇದು ಈ ಒಂದು ಸ್ಯಾರಿ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ನಲ್ಲ, ಗೋಲ್ಡ್ ಸ್ಯಾರಿ, ಅದಕ್ಕೆ ಮ್ಯಾಚಿಂಗ್ ಆಗೋಂಗೆ ತರಿಸ್ದೆ. ಸ್ವಲ್ಪ ಲೈಟ್ ಆಯಿತು, ಪಿಸ್ತಾ ಗ್ರೀನ್ ಆಯಿತು, ಪ್ಯಾರೆಟ್ ಗ್ರೀನ್ ಇಲ್ಲ. ಬಟ್ ಸ್ಟಿಲ್ ಅದು ಒಂಥರ ಸೂಟ್ ಆಗಿದೆ ಅದಕ್ಕೆ ಅಂತ ಅನಿಸ್ತು. ಸೊ ಈ 5 ಲೇಯರ್ಸ್ ಏನಾಗುತ್ತೆ ಅಂದರೆ, ಇದು ತುಂಬ ಮೇಲಕ್ಕೆ ಇದೆ, ಅದಕ್ಕೆ ಒಂದು 3 ಲೇಯರ್ಸ್ ಮಾಡಿಸ್ಬಿಟ್ಟು ಸ್ವಲ್ಪ ಪೆಂಡೆಂಟ್ ಒಂದು ಗೋಲ್ಡ್ ಇದೆ ಆ ಥರ ಮಾಡಿಸ್ಕೊಳ್ಳೋಣ ಅಂತ ಇದನ್ನು ಇವತ್ತು ಶಾಪ್ಗೆ ಹೋಗಿ ಮಾಡಿಸ್ತೀನಿ. ನೀವು ಯಾವಾಗೂ ಕೇಳ್ತಾ ಇರ್ತೀರಲ್ಲ, ನೀವು ಈ ಬೀಡ್ಸ್ದು ಎಲ್ಲ ಎಲ್ಲಿ ಮಾಡಿಸ್ತೀರಾ ನಿಮಗೆ ಅಂತ. ಸೊ ಅದು ಇವತ್ತು ನಾನು ನಿಮಗೆ ಅದು ಅಡ್ರೆಸ್ಸು ಮತ್ತು ಎಲ್ಲಿ ನಾನು ಈ ಬೀಡ್ಸ್ ಜ್ಯುವೆಲರೀಸ್ ಎಲ್ಲ ಮಾಡಿಸ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸಮವ್ ನನಗೆ ಹಿಂಗೆ ಇಷ್ಟ ಆಯಿತು, ಈ 5 ಲೇಯರ್ಸ್ ಹಂಗೆ ಹಾಕ್ಕೊಳ್ಳೋಣ ಅಂತ. ಬಟ್ ಏನಂದರೆ ನನಗೆ ಬರೀ ಬೀಡ್ಸ್ ಹಾಕ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಗೋಲ್ಡು, ಇಲ್ಲಿ ಬೀಡ್ಸ್ ಈ ಥರ ಏನಾನ ಇರಬೇಕು, ಆ ಥರ ಹಾಕ್ಕೊಳ್ಳೋಕ್ಕೆ ಇಷ್ಟ. ಸೊ ಆ ಒಂದು ರೀಸನ್, ಇದು ನನ್ನ ಪರ್ಸ್ನಲ್ ಚಾಯ್ಸ್. ಬಟ್ ನೀವೇನಾದರೂ ಇದನ್ನು ತೊಗೊಂಡ್ರೆ ಡೈರೆಕ್ಟಾಗಿ ಸಹ ನೀವು ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಬಟ್ ಯಾವ ರೀತಿ ಬರುತ್ತೆ 3 ಲೇಯರ್ಸ್ ಮಾಡಿದ್ಮೇಲೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಜಸ್ಟ್ ಟ್ರಯಲ್ ಮಾಡ್ತಾಯಿದ್ದೀನಿ. ಬಟ್ ಈ ಬೀಡ್ಸು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕ್ರಿಸ್ಟಲ್ ಬೀಡ್ಸು.
ಈ ಒಂದು ಬೀಡ್ಸ್ ಹಾರದಲ್ಲಿ ತುಂಬ ಕಲೆಕ್ಷನ್ ಸಹ ಇದೆ, ಅಂದರೆ ತುಂಬ ವೆರೈಟಿ ಆಫ್ ಕಲರ್ಸ್ ಇದೆ. ಸೊ ಅದರದ್ದು ಲಿಂಕ್ ಶೇರ್ ಮಾಡಿರ್ತೀನಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡಿ. ಸೊ ಇವಾಗ ಕೋಲಾರ MG ರೋಡ್ಗೆ ಹೊರಡ್ತಾ ಇದ್ದೀನಿ. ತುಂಬಾ ನಾಳೆ ಹಬ್ಬ ಬೇರೆ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಇದೆ, ಮತ್ತು ನಾನು ಆ ಸ್ಯಾರಿದು ಬ್ಲೌಸ್ ಬೇರೆ ಸ್ಟಿಚಿಂಗಿಗೆ ಕೊಡಬೇಕು, ಯುಗಾದಿ ಹಬ್ಬಕ್ಕಾಗುತ್ತೆ. ಮತ್ತು ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನವೇ ನಂದು ಆ ಒಂದು ಗೋಲ್ಡ್ ಚಿಟ್ ಇದೆಯಲ್ವ, ಅದರದ್ದು ಸಹ ಕಂಪ್ಲೀಟ್ ಆಯಿತು. ಅದು ಗೋಲ್ಡ್ ವಾಚ್ ಏನು ಬುಕ್ ಮಾಡಿದ್ದೀನಲ್ಲ ಅದನ್ನು ಸಹ ಇವತ್ತೇ ನಾನು ಹೋಗಿ ತೊಗೊಂಬರೋಣ ಅಂತ ಬಂದಿದ್ದೀನಿ. ವ್ಯಾಲೆಂಟೈನ್ಸ್ ಡೇ ದಿನ ನನಗೆ ನಾನೊಂದು ಗಿಫ್ಟ್ ಕೊಟ್ಕೊಂಡಂಗೆ ಆಯಿತು ಈ ಒಂದು ಗೋಲ್ಡ್ ವಾಚು. ಸೊ ಇನ್ ಬಿಟ್ವೀನ್ ಒಂದು ಸ್ವಲ್ಪ ಅಲ್ಲಿ ಬೈತಲೆ ಬಟ್ಟು ಇಂಥದ್ದೆಲ್ಲ ನೋಡಿದೆ, ಯಾಕಂದರೆ ಮಗಳಿಗೆ ಬೈತಲೆ ಬಟ್ಟಿಲ್ಲ, ನನಗಿದೆ ಗೋಲ್ಡು. ಸೊ ಅವಳಿಗೂ ಒಂದು ತೊಗೋಬೇಕು ಅಂತ ಒಂದು ಆಸೆ. ಬಟ್ ಸಮ್ಹೌ ನನಗೆ ಈ ಡಿಸೈನ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಇನ್ನು ಯಾವಾಗಾದರೂ ತೊಗೊಳ್ಳೋಣ ಅಂತ. ಮತ್ತು ನಾನು ಲಾಸ್ಟ್ ಟೈಮ್ ಶಾರ್ಟ್ ಲಿಸ್ಟ್ ಮಾಡಿದ್ದೆಲ್ಲ ಮತ್ತೆ ಇನ್ನೊಂದು ಸಲ ನೋಡಿದೆ. ಇದೇ ನಾನು ಫೈನಲಾಗಿ ನಾನು ಬುಕ್ ಮಾಡಿದಂಥ ಒಂದು ವಾಚು. ತುಂಬಾ ಎಲಿಗೆಂಟ್ ಆಗಿದೆ, ಮೇನ್ ರೀಸನು. ಮತ್ತು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಈ ವಾಚ್ ತೊಗೊಂಡ್ರೆ. ಬಳೆ ಇಂಥದ್ದು ಬ್ರೇಸ್ಲೆಟ್ಸ್ ಎಲ್ಲ ನನ್ನ ಹತ್ರ ಆಲ್ರೆಡಿ ಇದೆ, ಬಟ್ ವಾಚ್ ತೊಗೊಂಡ್ರೆ ನನಗೆ ಯೂಸ್ ಆಗುತ್ತೆ ಅಂತ ಈ 3 ಪ್ರಾಡಕ್ಟ್ಸ್ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದು. ಲಾಸ್ಟ್ ವಿಡಿಯೋಲ್ಲೂ ಹಾಕಿದ್ದೆ ಯಾವುದೇ ಶಾರ್ಟ್ ಲಿಸ್ಟ್ ಮಾಡಿದ್ದೆ ಅಂತ. ಸಮವ್ ನನಗೆ ಫಸ್ಟ್ ತುಂಬ ಇಷ್ಟ ಆಗಿದ್ದಂದರೆ ಈ ಒಂದು ಕಡ 2 ವುಮೆನ್ಸ್ ಇರೋಂಗೆ ಏನೋ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತಿದ್ದು ಡಿಸೈನು. ಬಟ್ ಈ ಥರದ್ದೆಲ್ಲ ರೆಗ್ಯುಲರಾಗಿ ಸಿಗುತ್ತೆ. ಬಟ್ ವಾಚ್ ಇಷ್ಟು ಕಡಿಮೆ ಪ್ರೈಸಲ್ಲಿ ಮತ್ತು ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ಸಿಗೋದು ಡೌಟು. 15.7 ಗ್ರಾಮ್ಸಲ್ಲಿ ವಾಚಸ್, ಅಂದರೆ ಆ ಥರ ಕಡ ಶೇಪಲ್ಲಿರೋ ವಾಚ್ ಸಿಗೋದು ಕಷ್ಟ. ಯಾಕಂದರೆ ಮಿನಿಮಮ್ 28 ಗ್ರಾಮ್ಸ್ ಹಂಗೆ ನಾನು ನೋಡಿರೋದು. ಅದಕ್ಕೆ ಅದನ್ನೇ ತೊಗೊಂಡು ಇವಾಗ ನೆಕ್ಸ್ಟ್ ಬೀಟ್ಸ್ ಎಲ್ಲಿರೋದು ಅಂತ ಅಡ್ರೆಸ್ ಕೇಳಿದ್ರಲ್ಲ, ಇದು ರಾಜೇಶ್ ಜ್ಯುವೆಲರ್ಸ್ ನೋಡಿ, ಕೋಲಾರ MG ರೋಡಲ್ಲಿರುವಂಥ ರಾಜೇಶ್ ಜ್ಯುವೆಲರ್ಸ್. ಇದರದ್ದು ಆಪೋಸಿಟೇ ಈ ಒಂದು ಶಾಪ್ ಇದೆ. ಸೊ ಪ್ರತಿ ಸಲನೂ ನಾನು ಈ ಬೀಟ್ಸ್ ಜ್ಯುವೆಲರೀಸ್ ಮಾಡಿದಾಗೆಲ್ಲ ಅಡ್ರೆಸ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತೀರ. ಅದಕ್ಕೆ ಇವತ್ತು ಅದು ವಿಡಿಯೋಲಿ ತೋರಿಸ್ಬಿಡೋಣ ಅಡ್ರೆಸ್ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ರಾಜೇಶ್ ಜ್ಯುವೆಲರ್ಸ್ದು ಆಪೋಸಿಟ್ ಒಂದು ಸ್ವಲ್ಪ ಮುಂದೆ ಬಂದರೆ ಈ ಥರ ಒಂದು ಶಾಪ್ ಇದೆ. ಈ ಒಂದು ಫ್ರೂಟ್ಸ್ ಎಲ್ಲ ಒಬ್ಬರು ಅಂಕಲ್ ಇಟ್ಕೊಂಡಿರ್ತಾರೆ, ಅದ್ರ ಮುಂದೆನೇ ಈ ಥರ ಒಂದು ಚಿಕ್ಕ ಶಾಪ್ ಥರ ಬೀಟ್ಸ್ ಎಲ್ಲ ಆಚೆನೇ ಹಾಕಿರ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಪ್ರತಿ ಸಲ ಬಂದಾಗೂ ಬೀಟ್ಸ್ ತೊಗೊಂಬಂದು ಇಲ್ಲೇ ಮಾಡಿಸ್ಕೊಳ್ಳೋದು. ಸೊ ನೀವು ಬಂದಾಗ ಅದು ಶಾಪ್ ಹೆಸರು ಬಂದು ಅಫ್ಸರ್ ಪರ್ಲ್ ವರ್ಕ್ ಅಂತ, ರಾಜೇಶ್ ಜ್ಯುವೆಲರ್ಸಿಂದ ನೀಟಾಗಿ ಆಪೋಸಿಟಲ್ಲೇ ಕಾಣುತ್ತೆ ಇದು. ಸೊ ಇವರೇ ನಿಮಗೆ ಬೇಕಾದರೆ ಬೀಟ್ಸ್ ಸಹ ಮಾರ್ತಾ ಇರ್ತಾರೆ, ನೀವು ಬಂದು ಅಲ್ಲೇ ಪರ್ಚೇಸ್ ಮಾಡಿ ಸಹ ನೀವು ತೊಗೋಬೋದು. ಇಲ್ಲಾಂದರೆ ನೀವು ಬೀಟ್ಸ್ ಎಲ್ಲ ತಂದುಕೊಟ್ರೆ ಅವರು ಈ ಥರ ಜ್ಯುವೆಲರೀಸ್ ಎಲ್ಲ ಮಾಡಿಕೊಡ್ತಾರೆ. ಸೊ ಇವ್ರದ್ದು ನಂಬರ್ ಸಹ ನಾನು ಈ ಒಂದು ವ್ಲಾಗ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನೀವು ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಹ ನೀವು ಹೋಗ್ಬೋದು ಅದನ್ನು ಮಾಡಿಸ್ಕೊಳ್ಳೋಕ್ಕೆ. ಸೊ ಇದು ತುಂಬ ವರ್ಷದಿಂದ ಇವರು ಇದೇ ವರ್ಕ್ ಮಾಡ್ತಾ ಇದ್ದಾರೆ. ಸಖತ್ ಟ್ರಸ್ಟ್ವರ್ದಿ ಪರ್ಸನ್ ಅಂತಲೂ ಹೇಳ್ಬೋದು. ಇದೆಲ್ಲ ಮಾಡೋ ಅಷ್ಟರಲ್ಲೇ ನನಗೂ ಸ್ವಲ್ಪ ಹಸಿವಾಗ್ತಾಯಿತ್ತು. ಹೋಗಿ ಒಂದು ಪ್ಲೇಟ್ ಪಾನಿಪೂರಿ ಮತ್ತು ಮಸಾಲೆ ಪೂರಿ ತಿನ್ಕೊಂಬಂದೆ. ಕೋಲಾರಲ್ಲಿ ಈ ಚಾಟ್ಸ್ ಸಹ ತುಂಬ ಫೇಮಸ್ಸು. ನೀವು ಯಾರಾದರೂ ಕೋಲಾರದವ್ರು ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಊರಿಗೆ ಬಂದಾಗ ಒಂದು ಸಲ ಈ ಚಾಟ್ಸ್ನ ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅಲ್ಲಿಂದ ನೆಕ್ಸ್ಟು ನಾನು ಇನ್ನೇನು ಆಲ್ಮೋಸ್ಟ್ ನಂದೆಲ್ಲ MG ರೋಡಲ್ಲಿ ಏನೇನು ಕೆಲಸ ಅನ್ಕೊಂಬಂದಿದ್ದೋ ಎಲ್ಲ ಮುಗೀತು. ಅಲ್ಲಿಂದ ನೆಕ್ಸ್ಟು ಜಯನಗರ್, ಅಂದರೆ ನಮ್ಮ ಮನೆ ಕಡೆನೇ ಹೋಗಬೇಕು, ಜಯನಗರು. ಸೊ ಅಲ್ಲೇ ಆನ್ ದ ವೇ ಹೋಗಬೇಕಾದ್ರೆ ಅಲ್ಲೊಂದು ಸ್ಪಾಟ್ ಇದೆ, ಅಂದರೆ ಹೂವು ಹಣ್ಣು ಎಲ್ಲ ಒಂದೇ ಕಡೆ ಸಿಗುತ್ತೆ, ಹಬ್ಬಕ್ಕೆ ಬೇಕಾಗಿರೋವಂಥದ್ದೆಲ್ಲ. ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ನಾಳೆ ಹಬ್ಬಕ್ಕೆ ಏನೇನು ಬೇಕು, ಹಾರಗಳು ಮತ್ತು ಹೂವು, ತೆಂಗಿನಕಾಯಿ ಮತ್ತು ಹಣ್ಣು ಇಷ್ಟೊಂದು ಇರುತ್ತಲ್ವ, ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಇವಾಗ ನಾನು ರಿಟರ್ನ್ ಮನೆಗೆ ಬಂದೆ. ಸೊ ನಾನು ತೊಗೊಂಡಿರೋವಂಥ ವಾಚ್ದು ಇವಾಗ ಝೂಮ್ ಲುಕ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಥರ ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ, ಸಖತ್ ಕ್ಯೂಟಾಗಿತ್ತು ಬ್ಯಾಗು. ಮತ್ತು ನನಗೆ ಇನ್ನೊಂದು ಏನಂದರೆ ಇವ್ರು ಕೊಡೋವಂಥ ಈ ಜ್ಯುವೆಲರಿ ಬಾಕ್ಸಸ್ ಇರುತ್ತಲ್ಲ, ನಂಗೆ ಅದು ಸಖತ್ ಇಷ್ಟ ಆಗುತ್ತೆ. ಸಖತ್ ಕ್ಯೂಟಾಗಿರುತ್ತೆ ಅದು ನೋಡೋಕ್ಕೆ. ಬಾಕ್ಸ್ ಸಹ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ಸೊ ಇವಾಗ ಈ ಥರ ಒಂದು ಬ್ಯಾಗಲ್ಲಿ ಆ ವಾಚ್ನ ಈ ಥರ ಒಂದು ಸ್ಮಾಲ್ ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ರು ನೋಡಿ. ಈ ಬಾಕ್ಸೇ ನಾನು ಹೇಳಿದ್ದು, ಸಖತ್ ನೋಡೋಕ್ಕೆ ಟ್ರೆಂಡಿಯಾಗಿ ಕ್ಯೂಟಾಗಿ ಕಾಣುತ್ತೆ. ಮೇಲೆ ಸಹ ಅದೊಂದು ಸಿಂಬಲ್ ಇರುತ್ತಲ್ವ ಸೂರ್ಯದು, ಅದರಲ್ಲಿ ಎಸ್ ಅಂತಿರೋದಕ್ಕೆ ಸಮವ್ ನನ್ನ ಹೆಸರು ಶ್ರೇಷ್ಠ ಅಲ್ವಾ, ಸಮವ್ ನನಗಂತಲೇ ಅದು ಇದಿದೆಯೇನೋ ಅನ್ನೋ ಥರ ಅನಿಸ್ತಾ ಇರುತ್ತೆ ಅದು ನೋಡಿದಾಗೆಲ್ಲ. ಸೊ ಇದು ಈ ಥರ ವಾಚು ಇಲ್ಲಾಂದರೆ ಬಳೆ ಏನೇ ತೊಗೊಂಡ್ರೂ ಈ ಥರದ್ರಲ್ಲಿ ಹಾಕಿ ಕೊಡ್ತಾರೆ. ಸೊ ಫೈನಲಿ ನಾನು ಅಂದ್ಕೊಂಡಂಗೆ ನಾನು ತುಂಬ ದಿನದ ಒಂದು ಡ್ರೀಮ್ ವಾಚ್ ತೊಗೋಬೇಕು ಅಂತ, ಬಟ್ ಪ್ರತಿ ಸಲ ಹೋದಾಗೂ ಗ್ರಾಮ್ಸ್ ಜಾಸ್ತಿ ಇದೆ ಅಂತ ರಿಟರ್ನ್ ಬರ್ತಾಯಿದ್ದೆ. ಬಟ್ ಸಮವ್ ನನ್ನ ಬಡ್ಜೆಟಲ್ಲಿ ಒಂದು 20 ಗ್ರಾಮ್ಸ್ ಒಳಗಡೆ ಬೇಕಾದಂಗೆ ಈ ವಾಚ್ ನಂಗೆ ಸಿಕ್ತು. ಇದರಲ್ಲೇ ತುಂಬ ವಾಚಸ್ ಆ್ಯಂಟಿಕ್ಕು ಈ ಥರ ಡಿಸೈನ್ಸ್ ಎಲ್ಲ ಇರುತ್ತೆ. ಬಟ್ ಸಮವ್ ನನಗೆ ಈ ಥರ ಕಡ ಶೇಪಲ್ಲೇ ಬೇಕಿತ್ತು. ತುಂಬ ದಿನದಿಂದ ನೋಡ್ತಾ ಇದ್ದೆ, ಬಟ್ ಸಮವ್ ಈ ಇಯರ್ ವ್ಯಾಲೆಂಟೈನ್ಸ್ ಡೇಗೆ ನನಗೆ ಈ ನಾನು ಅಂದ್ಕೊಂಡಿದ್ದಂಥ ಮಾಡಲಲ್ಲಿ ಸಿಕ್ತು. ಮತ್ತು ಸಖತ್ ಲೈಟ್ ವೆಯ್ಟ್ 60, ಅಂದರೆ ಟೋಟಲ್ ವೆಯ್ಟ್ ಇದು 30 ಗ್ರಾಮ್ಸ್ ಇದೆ, ಅಂದರೆ ಆ ಡೈಯಲ್ಲೇ 15 ಗ್ರಾಮ್ಸ್ ಇದೆ.
ಪ್ಲಸ್ ಇದೊಂದು 15.7 ಗ್ರಾಮ್ಸು ಟೋಟಲ್ ಸಮ್ 31 ಆರ್ 32 ಗ್ರಾಮ್ಸ್ ಏನೋ ಇದೆ ವೆಯ್ಟು. ಮತ್ತು ಇದು ಬಂದು ಡಯಲ್ ಬಂದು US ನ್ಯೂಯಾರ್ಕ್ ಮಾಡಲು, ಚಾರ್ಲ್ಸ್ ಮ್ಯಾಡಿಸನ್ ಅಂತ ಬ್ರ್ಯಾಂಡು. ಸೊ ಅದ್ರದ್ದು ಸಹ ನಾನು ಗೂಗಲಲ್ಲಿ ನೋಡಿದೆ, ಚೆಕ್ ಮಾಡಿದೆ ಪ್ರೈಸಸ್ ಎಲ್ಲ. ಅದು ಇದೇ ಸೇಮ್ ಡಯಲ್ ಇರೋ ವಾಚ್ದು ಪ್ರೈಸ್ ಬಂದು 12Kನೇ ಅವ್ರು ಕೋಟ್ ಮಾಡಿದರು. ಸೊ ಅದಕ್ಕೆ ನಾನು ಓಕೆ. ಬಟ್ ಒಂದು ಪ್ರಾಬ್ಲಮ್ ಏನಾಯ್ತಂದರೆ, ಈ ಒಂದು ಡಯಲ್ ಇದೆಯಲ್ಲ ಇದಕ್ಕೆ 18% GST ಆ್ಯಡ್ ಮಾಡ್ತಾರೆ. ಅಂದರೆ ವಾಚಸ್ಗೆ ಯೂಶ್ವಲಿ 18% ಅಲ್ಲ, ಅದು ಬಿಲ್ ಸಪ್ರೇಟಾಗಿ ನಾನು 15,000 ಪೇ ಮಾಡಿದೆ ಜಸ್ಟ್ ಆ ಡಯಲ್ಗೆ. 1 ಗ್ರಾಮ್ ಗೋಲ್ಡ್ ಅಷ್ಟು ಜಸ್ಟ್ ಡಯಲಿಗೆ ಪೇ ಮಾಡಿದೆ. ಬಟ್ ಅದು ಫಾರಿನ್ ಬ್ರ್ಯಾಂಡ್ ಆಗಿರೋದ್ರಿಂದ ನನಗೆ ಆಪ್ಷನ್ ಇಲ್ಲ, ಅಷ್ಟು ಪೇ ಮಾಡಲೇಬೇಕಾಯಿತು. ಮತ್ತು ಈ ಒಂದು ವಾಚ್ನ ವೇರ್ ಮಾಡಬೇಕಾದ್ರೆ ಈ ಥರ ಡಬಲ್ ಲಾಕ್ ಇರುತ್ತೆ. ಅಂದರೆ ಸಿಂಗಲ್ ಲಾಕ್ ಯೂಶ್ವಲಿ ಎಲ್ಲ ವಾಚ್ಗೂ ಇರುತ್ತಲ್ಲ, ಇದು ಸೇಫ್ಟಿ ಪರ್ಪಸ್ದು 2 ಲಾಕ್ಸ್ ಕೊಟ್ಟಿರ್ತಾರೆ. ಸೊ ನೋಡಿ, ಹಾಕ್ಕೊಂಡ್ರೆ ಈ ಥರ ಕಾಣುತ್ತೆ, ಸಖತ್ ಎಲಿಗೆಂಟಾಗಿದೆ. ಒಂದು ಅಡ್ವಾಂಟೇಜ್ ಅಂದರೆ ಇದು ನಾನು ಸ್ಯಾರೀಸ್ ಮೇಲೂ ವೇರ್ ಮಾಡ್ಬೋದು, ಮತ್ತು ವೆಸ್ಟ್ರನ್ ವೇರ್ಸ್ಗೂ ಇದು ಸೂಟ್ ಆಗುತ್ತೆ. ಎರಡಕ್ಕೂ 2 in 1 ಸೂಟ್ ಆಗೋದ್ರಿಂದ ನಾನು ಈ ಪ್ಯಾಟರ್ನ್ ತೊಗೊಂಡಿದ್ದೀನಿ. ವಾಚಸಲ್ಲೇ ಈ ಥರ ಆ್ಯಂಟಿಕ್ ಫಿನಿಶ್ ಇಂಥದ್ದೆಲ್ಲ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಜಸ್ಟ್ ನಾನು ಅದನ್ನು ವೆಸ್ಟ್ರನ್ ಮೇಲೆ ಹಾಕೋಕ್ಕಾಗಲ್ಲ, ಯಾವಾಗೂ ಟ್ರೆಡಿಷ್ನಲ್ ಎತ್ನಿಕ್ ವೇರ್ ಮೇಲೇ ಹಾಕಬೇಕು. ಬಟ್ ಈ ವಾಚ್ ತೊಗೊಂಡಿರೋದ್ರಿಂದ 2 in 1 ಎರಡೂ ಅಟೈರ್ಸ್ಗೂ ನನಗೆ ಇದು ಸೂಟ್ ಆಗುತ್ತೆ. ಅದರಿಂದ ಇದನ್ನು ಆಪ್ಟ್ ಮಾಡಿ ಇದನ್ನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ವಾಚ್ ನೋಡಿದ್ರಲ್ಲ, ಯಾವ ರೀತಿ ಇದೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಾನು ಬೀಡ್ಸ್ದು 3 ಲೇಯರ್ಸ್ ಮಾಡಿಸ್ಕೊಂಬಂದಲ್ಲ, ನೋಡಿ ಈ ಥರ ಆಗಿದೆ. ಸಮವ್ ನನಗೆ 5 ಲೇಯರ್ಸ್ ಇದ್ದಿದ್ದೆ ಚೆನ್ನಾಗಿದೆ ಅಂತ ಅನಿಸುತ್ತು ಮಾಡಿದ್ಮೇಲೆ. ಬಟ್ ಇದು ಯಾಕೆ ಈ ಥರ ಮಾಡಿದ್ನಂದರೆ, ನಾನು ಯೂಶ್ವಲಿ ಈ ಥರ ಬೀಡ್ಸ್ ಎಲ್ಲ ಸ್ಯಾರಿ ಮೇಲೆ ವೇರ್ ಮಾಡ್ತೀನಲ್ವಾ, ಅದರಲ್ಲೂ ನಾನು ಸಿಲ್ಕ್ ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಒಂದು ಪೆಂಡೆಂಟ್ ಗೋಲ್ಡ್ ಹಾಕ್ಕೊಂಡ್ರೆ ಅದೊಂಥರ ಎತ್ನಿಕ್ ವೇರ್ಸ್ಗೆ ಸೂಟ್ ಆಗುತ್ತೆ ಅಂತ ಈ ಥರ ಮಾಡಿಸ್ದೆ. ಚೆನ್ನಾಗೇನೋ ಬಂದಿದೆ. ಬಟ್ ಆ 5 ಲೇಯರ್ಸ್ ಇದ್ದಿದ್ದು ಮುಂಚೆ ಅದು ಇನ್ನೂ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಬಟ್ ನಿಮಗೆ ಅನ್ನಿಸ್ತು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ಏನಕ್ಕೆ ಈ ಥರ ಮಾಡಿಸ್ಕೊಂಡೆ ಅಂತ ಇವಾಗ ತೋರಿಸ್ತೀನಿ. ಯೂಶ್ವಲಿ ಈ ಥರ ನಾನು ಎಷ್ಟೊಂದು ಬೀಡ್ಸ್ ಹಾರಗಳನ್ನ ಮಾಡಿಸಿದ್ದೀನಿ, ಅದೆಲ್ಲ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಈ ಒಂದು ಮೆರೂನ್ ಕಲರ್ ಬೀಡ್ಸ್ದು. ಇದು ಕ್ರಿಸ್ಟಲ್ ಬೀಡ್ಸ್, ಸ್ಮಾಲ್ ಬೀಡ್ಸ್ ಅಂತ ಹೇಳ್ತಾರಲ್ಲ ಅದು. ಅದನ್ನು ಈ ಥರ ಗೋಲ್ಡ್ ಬೀಡ್ಸ್ನ ಹಾಕಿ ಮಾಡಿಸಿದೆ. ಸೊ ಈ ಥರ ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ, ಅದು ಹಾಕ್ಕೊಂಡಾಗ ಪೆಂಡೆಂಟ್ ಗೋಲ್ಡ್ ಇದ್ದರೆ ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಅಂದರೆ ನಾನು ಪ್ರೀವಿಯಸ್ ತುಂಬ ಹಬ್ಬಗಳಲ್ಲೆಲ್ಲ ಅದು ಹಾಕ್ಕೊಂಡಾಗ ನೀವು ಕೇಳಿದ್ದೀರಾ ಇದೆಲ್ಲಿ ತೊಗೊಂಡ್ರಿ ಅಂತ. ಆ್ಯಕ್ಚುಲಿ ಅದು ನಾನು ತೊಗೊಂಡಿರೋದಲ್ಲ, ನಾನೇ ಮಾಡಿಸಿರೋದು. ಅಂದರೆ ಈ ಬೀಡ್ಸ್ ಮೇಕರ್ ಅವ್ರ ಹತ್ರ ಹೋಗಿ ಆ ಬೀಡ್ಸ್ನ ಸಪ್ರೇಟಾಗಿ ತೊಗೊಂಡು ಮಾಡಿಸಿರೋದು. ಮತ್ತು ಈ ಒಂದು ಗ್ರೀನ್ ಬೀಡ್ಸ್ಗೆ ಕೆಳಗಡೆ ಮಾತ್ರ 3 ಹಾಕ್ಸಿದ್ದೀನಿ. ಸೊ ಈ ಥರ ಒಂದು ಬರೀ ಬೀಡ್ಸ್ದು ಹಾರ ಸಿಗುತ್ತಲ್ವ, ಅದರಲ್ಲಿರುವಂಥ ಬೀಡ್ಸ್ನ ಈ ಥರ ಸಪ್ರೇಟಾಗಿ ಮಾಡಿಸ್ಕೊಂಡಿದ್ದೀನಿ. ಸೊ ಈ ಕರೆಂಟ್ಲಿ ನನ್ನ ಹತ್ರ 3 ಕಲರ್ಸ್ ಇತ್ತು, ಗ್ರೀನು, ಬ್ಲೂ ಮತ್ತು ಮೆರೂನು. ಇದು ಯೂಶ್ವಲಿ ಎಲ್ಲ ಸಿಲ್ಕ್ ಸ್ಯಾರೀಸ್ಗೂ ಇದು ಸೂಟ್ ಆಗುತ್ತೆ. ಇವಾಗ ಪಿಸ್ತಾ ಗ್ರೀನು ಈ ಒಂದು ಬೀಡ್ಸ್ದು ತೊಗೊಂಡಿದ್ದೀನಿ. ನನ್ನ ಹತ್ರ 2 ಪೆಂಡೆಂಟ್, ಇದು ಆ್ಯಂಟಿಕ್ ನೆಕ್ಲೆಸ್ದು. ಸೊ ಡಿಟ್ಯಾಚಬಲ್ ಇದೆ ಇದು ಪೆಂಡೆಂಟು. ಇದನ್ನು ಸಹ ನಾನು ಯೂಸ್ ಮಾಡ್ಕೊಳ್ತೀನಿ ಎಲ್ಲದಕ್ಕೂ ಬೀಡ್ಸ್ಗೆ. ಈ ಗ್ರೀನ್ಗೆ ಈ ಥರ ನೋಡಿ ಹಾಕ್ಕೊಳ್ಳೋಣ ಅಂತ ಇದನ್ನು ತರಿಸಿರೋದು. ಸೊ ಇದು ಒಂದು ಅಡ್ವಾಂಟೇಜ್, ಈ ಥರ ಮಾಡಿಸೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ಇದೊಂದು ಹಾರ ಥರ ಹಾಕ್ಕೊಂಡು ಮೇಲೆ ಒಂದು ಚಿಕ್ಕದಾಗಿ ಚೋಕರ್ ಹಾಕ್ಕೋಬೋದು ಗೋಲ್ಡ್ ಕಲರು, ಆವಾಗ ಅದೊಂಥರ ಸೆಟ್ ಥರ ಆಗುತ್ತೆ. ಮತ್ತು ಈ ಥರ ಇದೇ ಪೆಂಡೆಂಟ್ನ ನಾನು ಮಲ್ಟಿಪಲ್ ಕಲರ್ ಬೀಡ್ಸ್ಗೆ ಹಾಕ್ಕೊಳ್ತೀನಿ. ಸೊ ದಟ್ ಗೋಲ್ಡ್ ಹಾಕ್ಕೊಂಡಂಗೂ ಇರುತ್ತೆ, ಮತ್ತು ಅದಕ್ಕೆ ಜೊತೆ ಮ್ಯಾಚಿಂಗ್ ನಾವು ಚೋಕರ್ ಸಹ ಹಾಕ್ಕೋಬೋದು. ಜಸ್ಟ್ ಬೀಡ್ಸ್ದು ಸಮವ್ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಮೇ ಬಿ ಅದು ತುಂಬ ಚೆನ್ನಾಗಿರುತ್ತೆ, ಬೇರೆಯವ್ರು ಹಾಕ್ಕೊಂಡಾಗ ಇಷ್ಟ ಆಗುತ್ತೆ ಬರೀ ಬೀಡ್ಸ್ದು. ಬಟ್ ನಾನೇ ಪರ್ಸ್ನಲಿ ಹಾಕ್ಕೋಬೇಕಾದ್ರೆ ಎಲ್ಲೋ ಒಂದು ಕಡೆ ಅದ್ರ ಜೊತೆ ಗೋಲ್ಡ್ ಇದ್ದರೆ ಚೆನ್ನಾಗಿರುತ್ತೇನೋ ಅಂತ ನನಗೆ ಅನಿಸ್ಬಿಡುತ್ತೆ. ಅದಕ್ಕೆ ಈ ಥರ ಮಾಡಿಸಿದ್ದೀನಿ. ಸೊ ಫೈನಲಾಗಿ ಅದು ಫಿಶ್ ಹುಕ್ಸ್ ಕೊಟ್ಟಿರೋದ್ರಿಂದ ಈ ಥರ ಪೆಂಡೆಂಟ್ಸ್ಗೆ ನಾನು ಅಟ್ಯಾಚ್ ಮಾಡ್ಬೋದು. ಆಮೇಲೆ ಅನ್ನಿಸ್ತು ಮಧ್ಯದಲ್ಲಿ ಎಲ್ಲಾದರೂ ಇಲ್ಲೊಂದೆರಡು ಗೋಲ್ಡ್ ಬೀಡ್ಸ್ ಹಾಕಿದರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ. ಬಟ್ ಇವಾಗಿರೋ ಪ್ರೈಸಲ್ಲಿ ನಾನು ಅಷ್ಟು ಬೀಡ್ಸ್ ತೊಗೊಳ್ಬೇಕಂದ್ರೂ ಒಂದು 3 ಬೀಡ್ಸ್ ಅಂದ್ರೂ ಒಂದು 30-40 ಸಾವಿರ ಆಗುತ್ತೆ. ಸೊ ಬೇಡ, ಇಷ್ಟೇ ಸಾಕು ಅಂತ ಈ ಥರ ನಾನು ಒಂದು ದುಪ್ಪಟ್ಟ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಯಾಕಂದರೆ ಅದು ನನ್ನ ಡ್ರೆಸ್ಸು ಲೈಟ್ ಕಲರ್ ಇತ್ತು, ಅದ್ರ ಮೇಲೆ ಸರಿಯಾಗಿ ಕಾಣಲ್ಲ ಅಂತ ಈ ಥರ ರೆಡ್ ಕಲರ್ ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂತ ಹಾಕಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಅನ್ನಿಸ್ತು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಇಲ್ಲಿ ಮಕ್ಕಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾಳೆ ಹಬ್ಬ ಇರೋದ್ರಿಂದ ನಾನು ಸ್ವಲ್ಪ ದೇವ್ರ ಸಾಮಗ್ರಿಗಳೆಲ್ಲ ಕ್ಲೀನ್ ಮಾಡ್ತಾಯಿದ್ನ. ನೀಟಾಗಿ ಅವ್ರಿಗೆ ಏನಾದರೂ ಕಾರ್ಟೂನ್ಸ್ ಎಲ್ಲ ಟಿ ವಿಯಲ್ಲಿ ಹಾಕ್ಕೊಟ್ಬಿಟ್ಟು ಈ ಥರ ಒರೆಸ್ಕೊಡಿ ಅಂದರೆ ನಾನು ಅಲ್ಲಿ ತೊಳೆದು ಕೊಡ್ತಾಯಿದ್ರೆ ಇವರೆಲ್ಲ ನೀಟಾಗಿ ಒರೆಸಿ ಎತ್ತಿಡ್ತಾರೆ. ಸೊ ಯೂಶ್ವಲಿ ಪ್ರತಿಯೊಂದು ಹಬ್ಬದ್ದು ಮುಂಚೆ ದಿನ ನಂದು ಡೇ ಹಿಂಗೆ ಇರುತ್ತೆ. ಮಕ್ಕಳನ್ನೂ ಸ್ವಲ್ಪ ಇನ್ವಾಲ್ವ್ ಮಾಡಿಕೊಂಡು ಸ್ವಲ್ಪ ಹೆಲ್ಪ್ ಮಾಡಿಸ್ಕೊಳ್ತೀನಿ.
ಸೊ ಆಲ್ಮೋಸ್ಟ್ ತುಂಬಾ ಇತ್ತು. ಬೆಳ್ಳಿ ಇದೆಲ್ಲ ತೊಳೆಯೋದು ನೋಡಿ ಆಲ್ಮೋಸ್ಟ್ ಇಷ್ಟು ಪಾಪ ಎಲ್ಲ ಒರೆಸ್ಕೊಟ್ಟಿದ್ದಾರೆ ನಾನೆಲ್ಲ ತೊಳೆದು ಇಡೋಷ್ಟರಲ್ಲಿ. ಸೊ ಮಗ ಇಟ್ಕೊಂಡು ಫ್ರೂಟ್ಸ್ ಎಲ್ಲ ತಂದರೆ ಹಬ್ಬಕ್ಕೆ ಮುಂಚೆನೇ ಎಲ್ಲ ಒಂದು ಆಫ್ ಖಾಲಿ ಮಾಡಿರ್ತಾನೆ ತಿಂದು. ನಾನು ಇವತ್ತೇನೋ ತಗೊಳ್ತೀನಿ ಅಂತ ಹೋಗೋಷ್ಟರಲ್ಲಿ ನಾನು ದೇವ್ರ ಮುಂದೆ ಈ ಒಂದು ಒಡವೆದ ಬಾಕ್ಸ್ ಇದ್ದರೆ ಅದನ್ನು ತಂದು ತೋರಿಸ್ತಾ ಇದ್ದಾನೆ. ಏನಮ್ಮ ಏನೋ ತಂದುಬಿಟ್ಟಿದ್ಯಾ ಅಂತ ಫುಲ್ಲು ಸರ್ಪ್ರೈಸಾಗಿ ಅವನಿಗೆ ತಂದಿದ್ದೀನಿ ಅಂತ ಅಂದ್ಕೊಂಡಿದ್ದಾನೆ. ಫುಲ್ ಅವನೇ ಎಲ್ಲ ವೇರ್ ಮಾಡಿ ನೋಡ್ತಾ ಇದ್ದ. ಇಲ್ಲಪ್ಪ ನಿನಗೆ ನೆಕ್ಸ್ಟ್ ದೊಡ್ಡವನಾದ್ಮೇಲೆ ದೊಡ್ಡದಾಗಿ ಕೊಡಿಸ್ತೀನಿ, ಇದು ನನಗೆ ನನ್ನ ಸೈಜು ಅಂದಿದ್ದಕ್ಕೆ ಇಲ್ಲ ಚೆನ್ನಾಗಿದೆ ನೀನೇ ಹಾಕೋಮ್ಮ ಅಂತ ಕೊಟ್ಟ. ಮನೇಲಿ ಇಬ್ಬರು ಮಕ್ಕಳಿದ್ರೆ ಅಂತೂ ಇದಂತೂ ಕಾಮನ್, ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರ. ಒಬ್ಬರು ಅದರಲ್ಲೂ ಚಿಕ್ಕ ಮಕ್ಕಳಂತೂ ಹಠ ಜಾಸ್ತಿ ಇರುತ್ತೆ. ದೊಡ್ಡ ಮಕ್ಕಳದು ಪಾಪ ಏನೂ ನಡೆಯೋದೇ ಇಲ್ಲ. ಫೈನಲಿ ಇವನೇ ಗೆಲ್ತಾನೆ ಪ್ರತಿ ಸಲನೂ. ನನ್ನ ಮಗಳು ಒಂದು ಸಲ ನೋಡ್ಕೊಡ್ತೀನಿ ಕೊಡು ಅಂದ್ರೂ ಅದನ್ನು ಕೊಡ್ತಾ ಇಲ್ಲ ಮಮ್ಮಿದು ನಿನಗಲ್ಲ ಅಂತ ಹೇಳ್ತಾ ಇದ್ದ. ಸಮವ್ ನನ್ನ ಒಂದು ದಿನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ಒಂದು ವ್ಲಾಗ್ನ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಮೀಟ್ ಮಾಡೋಣ, ಮತ್ತೆ ಸಿಗೋಣ.